ಏನಂದರೆ ಇದು ಹೊಡಿತಾ ಈ ಥರ ಫುಲ್ ಗಿಡ ಎಲ್ಲ ಈ ಥರ ಇದಾಗಿ ಹೋಗ್ತಾ ಇತ್ತು. ಅದು ಹೊಡೆದ್ಮೇಲೆ ಆಮೇಲೆ ಏನಪ್ಪ ಇದು ಹಿಂಗಾಗೋ ಅವರೇ ಹೇಳ್ತಾರೆ. ಈಗ ಈ 2 ತಿಂಗಳಿಂದ ಈ ಆರೈಕೆ ಮಾಡಿದ್ದಾದಮೇಲೆ ಈಗ ನಿಮ್ಮ ಗುಲಾಬಿ ತೋಟದ ಸ್ಥಿತಿಗತಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಭಾಷೆಯಲ್ಲೇ ಹೇಳಿ ನಿಮ್ಗೆ. ನೀವು ಅದು ಮುಂಚೆ ಏನಾಗ್ತಾ ಇತ್ತು ಅಂದರೆ ಒಂದೇ ಸಲ ಚಿಗುರು ಬಂದು ಒಂದೇ ಸಲ ಹೂವೆಲ್ಲ ಖಾಲಿಯಾಗಿ ಹೋಗ್ತಾ ಇತ್ತು. ಸ್ಪ್ರೇ ಮಾಡಿದೆ ಒಂದು ಸರಿಗೆ ಎಷ್ಟು ಔಷಧಿ ಹೊಡಿಬೋದು ಇವ್ರು ಕೇಳಿ? 1 ಟ್ಯಾಂಕ್ಗೆ ಎಷ್ಟು ಔಷಧಿ ಹಾಕಂತೀರಾ ಒಂದು ಸರಿ ಸ್ಪ್ರೇ? ಇವಾಗ ಮೊನ್ನೆ ನಾನು ಟ್ರಿಪ್ಸ್ಗೆ ಒಂದೇ ಬಾಟ್ಲು ಹೊಡೆದಿರೋದು ಗಾಡ್ರಾಜ್ ಅವ್ರದ್ದು. ಇವಾಗ 15 ದಿವಸ ಏನೋ ಆಗ್ತಾ ಇದೆ ನೋಡಿ, 15 ದಿವಸ ಆಗಿದೆ. ಅದು ಒಂದೇ ಬಾಟ್ಲಿದ್ರೆ ಬಂದು ಚೆಕ್ ಮಾಡಿ ಬೇಕಾದ್ರೆ ಟ್ರಿಪ್ಸ್ ಇದೆಯಾ ಅಂತ. ನೀವು ಖಂಡಿತವಾಗ್ಲೂ ನಾನೇ ಹುಡುಕ್ತಾ ಇದ್ದೀನಿ ಆಗ್ಲಿಂದ ಕವರ್ ಮಾಡಬೇಕು ಅಂತ, ಟ್ರಿಪ್ಸ್ ಸಿಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಸಂತೋಷ ಆಯಿತು. ಇವಾಗ ಹೋಗ್ತೀವಿ ಅಂಗಡಿಗೆ 1 kg ಕೊಡ್ತಾರೆ. ಇವಾಗ ಆಂಡ್ರೇಕಲ್ 1 kg ಕೊಡ್ತಾರೆ, ಇಲ್ಲಾಂದರೆ M45 1 kg ಕೊಟ್ಟರೆ ರೋಗ ಜಾಸ್ತಿ ಇದೆ, ಡಬಲ್ ಡೋಸಲ್ಲಿ ಹೊಡಿಬೇಕು, ಇಲ್ಲಾಂದರೆ ಕಂಟ್ರೋಲ್ಗೆ ಬರಲ್ಲ. ಈಗ ಗುಲಾಬಿ ಬೆಳೆ ಅಂತಂದರೆ ಕೆಲವು ಔಷಧಿಗಳು ರೈತರ ಮನಸ್ಸಲ್ಲಿದೆ. ಈ ಔಷಧಿಗಳನ್ನೇ ಬಳಸಬೇಕು, ನಾವು ಡ್ರಿಪ್ಪಲ್ಲಿ ಗೊಬ್ಬರ ಕೊಡಬಾರ್ದು, DAPನೇ ಹಾಕಬೇಕು, ಈ ಥರ ಕೆಲವು ನಂಬಿಕೆಗಳಲ್ಲಿದೆ. ಪದೇ ರೀಯೂಸ್ ಮಾಡಿ ಅದಕ್ಕೆ ನಾನು ಸೀರೀಸ್ ಆಫ್ ವಿಡಿಯೋಸಲ್ಲಿ ಗುಲಾಬಿಗಳು ಅಂತಲೇ ಕರೆದಿದ್ದು. ಬಟ್ ಅದೆಲ್ಲವನ್ನು ತ್ಯಜಿಸಿ ಎಲ್ಲ ಅಂಗಡಿಗಳಲ್ಲಿ ಸಿಗೋ ಅಂಥದ್ದು ನಾರ್ಮಲ್ಲಾಗಿ ಎಲ್ಲ ಬೆಳೆಗಳಿಗೂ ಬೆಳೆಯೋಂಥ ಗೊಬ್ಬರಗಳು ಔಷಧಿಗಳನ್ನು ಬಳಸಿ ಗುಲಾಬಿನ ಆರೋಗ್ಯಕರವಾಗಿ ಮಾಮೂಲಿಗಿಂತ ಚೆನ್ನಾಗೇ ಬೆಳಿಬೋದು ಅನ್ನೋದನ್ನು ತೋರಿಸ್ಲಿಕ್ಕೆ ಇವತ್ತು ನಾನು ದೂರದ ಬೇತಮಂಗಲ ಹೋಬಳಿಗೆ ಬಂದಿದ್ದೀನಿ. KGF ತಾಲೂಕು, ಕೋಲಾರ ಜಿಲ್ಲೆ KGF ತಾಲೂಕು ಬೇತಮಂಗಲ. ಕಳೆದ 2 ತಿಂಗಳಿಂದ ನನ್ನನ್ನು ಸಂಪರ್ಕಿಸಿದ್ರು ಇವರು. ಸೊ ಒಂದು 3 ಸರಿ ಅಲ್ಲಿಗೆ ಬಂದು ತಗೊಂಡು ಬಂದಿದ್ದರು. ಜೊತೆಗೆ ಇನ್ನೊಂದು ವಿಶೇಷತೆ, ನಾನು ಯಾವಾಗಲೂ ಹೇಳ್ದಂಗೆ ರಾಸಾಯನಿಕ, ಸಾವಯವ, ಜೈವಿಕ 3 ಬಳಸಬೇಕು ಅಂತ. ಸೊ ಜೈವಿಕ ಗೊಬ್ಬರಗಳನ್ನು ಈಗ MMB ಅಗ್ರೋಟೆಕ್ ಇತ್ತಲ್ಲ, ಬಯೋ ಅಗ್ರೋಟೆಕ್ದು, ಅದು 5 ಗೇರನ್ನು ಈಗ ಬಳಸಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲಿ ಫೀಲ್ಡ್ ಒಳಗೆ ಹೋಗೋಣ, ನೋಡಿ ಅವರ ಅನುಭವಗಳನ್ನು ಹಂಚ್ಕೊತಾರೆ. ಪ್ರಾರಂಭದಲ್ಲಿ ನೋಡಿ ಒಂದು ಗಿಡ ಹೇಗಿತ್ತು ಅಂತ, ಕಂಟ್ರೋಲ್ದೊಂದು ಗಿಡ ಇದೆ, ಅದನ್ನು ತೋರಿಸಿ ಮುಂದೆ ಹೋಗ್ತೀವಿ. ನೋಡಿ ಈಗ ಮುಂದೆ ಕಂದಸ್ವಾಮಿಯವ್ರು ಮಾತಾಡ್ತಾರೆ ನೋಡಿ. ಫಸ್ಟು ಈ ನಮಗೆ ಥ್ರಿಲ್ಲು, ಮೋನೋ, ಪ್ಲಾಂಟ್ ಫೋಟ್ರೋ ಇದೆಲ್ಲ ಬರ್ತಾಯಿತ್ತು ಸರ್, ಇದು ಬಯೋಗಲ್ದು. ಆಗೇನಂದರೆ ಇದು ಹೊಡಿತಾ ಈ ಥರ ಫುಲ್ ಗಿಡ ಎಲ್ಲ ಈ ಥರ ಇದಾಗಿ ಹೋಗ್ತಾ ಇತ್ತು. ಅದು ಹೊಡೆದ್ಮೇಲೆ ಆಮೇಲೆ ಏನಪ್ಪ ಇದು ಹಿಂಗಾಗೋಗುತ್ತೆ ಅಂದ್ಬಿಟ್ಟು ಒಬ್ರಿಗೆ ನಾನು ಫೋನ್ ಮಾಡಿಬಿಟ್ಟು ವಾಟ್ಸಪ್ ಇಕ್ಕಿದ್ದಕ್ಕೆ ಇದು ಚಿಕ್ಕಬಳ್ಳಾಪುರ ಅವ್ರಿಗೆ, ಸರ್ ನೀವು ಫಸ್ಟ್ ಥ್ರಿಲ್ ಹೊಡಿತೀರಾ ಅಂದರು ಅವರು. ಫೋಟೋ ನೋಡಿದ ತಕ್ಷಣ ನೀವು ಥ್ರಿಲ್ಲು ಇದೆಲ್ಲ ಯೂಸ್ ಮಾಡ್ತೀರಾ ಬಯೋಗಲು ಅಂದರು. ಹೌದು ಸರ್ ಅಂದ್ವಿ. ಆಮೇಲೆ ಅದಕ್ಕೆ ನಿಮ್ಗೆ ಆ ಥರ ಆಗ್ತಾ ಇರೋದು, ಅದೆಲ್ಲ ಬಿಡಬೇಡಿ ಅಂದರು. ಆಮೇಲೆ ಇನ್ನೇನು ಸರ್ ಹೊಡೆಯೋದು, ಬೇರೆ ಇನ್ನೇನು ಹೊಡೆದ್ರೇನು ಆಗಲ್ಲ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಆಮೇಲೆ ನಿಮ್ಮನ್ನು ಸಂಪರ್ಕ ಮಾಡಿದ್ವಿ. ಆಮೇಲೆ ಅಲ್ಲಿ ಬಂದು ತಂದು ಹೊಡೆದ್ಮೇಲೆ ಇವಾಗ ಗಿಡ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಸರ್. ನೋಡೋಣ ಗಮನಿಸ್ತವಾಗಿ ಸ್ನೇಹಿತರೆ, ಈಗ ತೋಟ ಹೇಗೆ ಹೆಸರಾಗಿದೆ ಅಂತ ಹೇಳ್ಬಿಟ್ಟು ಬೇರೆ ಆ್ಯಂಗಲ್ಗಳಲ್ಲಿ ತೋರಿಸ್ತೀವಿ. ರೋಗ ಬರುತ್ತೆ ಬರಲ್ಲ ಅಂತ ಅಲ್ಲ, ಬಟ್ ನಿಮಗೆ ಇಮ್ಮಿಡಿಯೇಟು ಎಲ್ಲ ಎಲೆಗಳು ಉದುರೋಗೋ ರೀತಿ ಆಗೋದಿಲ್ಲ. ಸಮಯ ಸಿಗುತ್ತೆ, ನಿಮಗೊಂದು 10% ಕ್ರಾಪ್ ಡ್ಯಾಮೇಜ್ ಆಗ್ಬೋದು, ರೋಗ ಕಾಣಿಸ್ಕೊಂಡ್ರು ಅಷ್ಟರೊಳಗೆ ರಿಕವರ್ ಆಗುತ್ತೆ. ಇವ್ರಿಗೆ ನಿಯಮಿತವಾಗಿ ಪ್ರೊಡಕ್ಷನ್ ಸಿಗ್ತಾಯಿದೆ, ಅದನ್ನು ಅವರೇ ಹೇಳ್ತಾರೆ. ಈಗ ಈ 2 ತಿಂಗಳಿಂದ ಈ ಆರೈಕೆ ಮಾಡಿದ್ದಾದಮೇಲೆ ಈಗ ನಿಮ್ಮ ಗುಲಾಬಿ ತೋಟದ ಸ್ಥಿತಿಗತಿ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಭಾಷೆಯಲ್ಲೇ ಹೇಳಿ, ನಿಮ್ಗೆ ಅರ್ಥ, ರೈತರಿಗೆ ಅರ್ಥ. ಫುಲ್ಲು ಎಲೆ ಎಲ್ಲ ಒಂಥರ ಆಗೋಗ್ತಾಯಿದೆ ಸರ್. ಫುಲ್ ಇವಾಗೆಲ್ಲ ಗ್ರೀನ್ನೆಸ್ ಎಲ್ಲ ಬಂದಿದೆ ತೋಟ. ಹೂಗಳು ಒಂದು ಕಡೆ ಚಿಗುರು ಇದೆ, ಒಂದು ಕಡೆ ಮೊಗ್ಗೆ ಇದೆ, ಒಂದು ಕಡೆ ಹೂವು ಬರ್ತಾಯಿದೆ. ನಮಗೇನು ಇವಾಗ ಅದು ಮುಂಚೆ ಏನಾಗ್ತಾಯಿತ್ತು ಅಂದರೆ ಒಂದೇ ಸಲ ಚಿಗುರು ಬಂದು ಒಂದೇ ಸಲ ಹೂವೆಲ್ಲ ಖಾಲಿಯಾಗಿ ಹೋಗ್ತಾಯಿತ್ತು. ಇವಾಗ ಏನಪ್ಪ ಅಂದರೆ ಒಂದು ಕಡೆ ಚಿಗುರು, ಒಂದು ಕಡೆ ಮಗ್ಗು. ನೋಡಿ ಇವಾಗ ಇದೆಲ್ಲ ಆಗೋಯ್ತು. ಇವಾಗ ಮತ್ತೆ ಚಿಗುರು ಇದೆ, ಇವಾಗ ನೋಡಿ ಇದೆಲ್ಲ ಮೊಗ್ಗೆ ಹೊಡಿತಾ ಇದೆ. ಇದೆಲ್ಲ ಇವಾಗ ಕಟಿಂಗ್ ಬಂದಿದೆ ನೋಡಿ ಇದು. ಸೊ ಇದು ಗೊಬ್ಬರ ಏನು ಕೊಟ್ರಿ ಇದು? ಸರ್ ಯೂರಿಯಾ ಸಿಂಗಲ್ ಸೂಪರ್ ಫಾಸ್ಟು, MOP, ಆಮೇಲೆ ಇದು ಮೈಕ್ರೋ ನ್ಯೂಟ್ರಿಯನ್ಸು ಇದು ಕೊಟ್ಟಿದ್ವಿ. ಆಮೇಲೆ ಇದು MMB ಬಯೋ ಇದು ಗೇರ್ 1 ಗೇರ್ 1 5 ನಂಬರು ಬಿಟ್ಟಿದ್ವಿ ಇದಕ್ಕೆ. ಜೊತೆಗೆ ಇವರು ಜೀವಾಮೃತನ ಬಳಸ್ತಾ ಇದ್ದಾರೆ. ಜೀವಾಮೃತ, ವೇಸ್ಟ್ ಡಿಕಂಪೋಸರು ಎಲ್ಲ ಬಳಸ್ತಾ ಇದ್ದೀವಿ ಸರ್. ಸೊ ನೀವು ಬೆಳೆನ ಆರೋಗ್ಯನ ಗಮನಿಸ್ಬೋದು ಸ್ನೇಹಿತರೆ. ರೋಗ ಬರುತ್ತೆ ಇಲ್ಲ ಅಂತಲ್ಲ, ನೋಡಿ ಡೌನಿ ಮಿಲ್ಡ್ಯೂ ಸಿಂಪ್ಟಮ್ಸ್ ಇದೆ, ಬಂದಿದೆ.
ಬಟ್ ಸ್ಪ್ರೇ ಮಾಡಿದ್ದಾರೆ, ಮೊನ್ನೆ ಸ್ಪ್ರೇ ಮಾಡಿರೋದು. ರೋಗ ಸ್ಪ್ರೆಡ್ ಆಗಿಲ್ಲ, ಅಲ್ಲಿಗೆ ಹಾಲ್ಟ್ ಆಗಿದೆ. ಅಂದರೆ ಗಿಡಗಳು ರೆಸ್ಪಾಂಡ್ ಮಾಡ್ತವೆ. ನೀವು ಅವಕ್ಕೆ ಹೆಚ್ಚು ಹಿಂಸೆ ಕೊಡದೆ, ಹೆಚ್ಚು ಕಾಂಬಿನೇಷನ್ ಮಾಡದೆ, ಓವರ್ ಸ್ಪ್ರೇ ಮಾಡಿದೆ. ಒಂದು ಸರಿಗೆ ಎಷ್ಟು ಔಷಧಿ ಹೊಡಿಬೋದು ಇವ್ರು ಕೇಳಿ? 1 ಟ್ಯಾಂಕಿಗೆ ಎಷ್ಟು ಔಷಧಿ ಹಾಕಂತೀರ ಒಂದು ಸರಿ ಸ್ಪ್ರೇ ಮಾಡೋಕ್ಕೆ? ನಾವು ಒಂದೇ ಸರ್ ಹಾಕೋದು. ಮುಂಚೆ 7 ಆಗ್ತಾ ಇದ್ವಿ ಸರ್ ಇದಕ್ಕೆ. 7 ಔಷಧಿ 7 ಔಷಧಿ ಒಂದ್ಸಲಿಗೆ 3,500 ಆಗ್ತಾ ಇತ್ತು ಒಂದು ಸ್ಪ್ರೇಯಿಂಗೆ. ಅಂದರೆ ಒಂದು ಚೀಲಾಗಿ ತಗೊಂಡು ಬರ್ತಾ ಇದ್ವಿ ಒಂದು ಸ್ಪ್ರೇಯಿಂಗೆ, 200 ಲೀಟ್ರಿಗೆ ಒಂದು ಚೀಲಾಗೆ. ಇವಾಗ ಜೋಬೆಯಲ್ಲಿ ಇಕ್ಕೊಂಡು ಬಂದ್ಬಿಡ್ತೀವಿ ಒಂದು ಬಾಟ್ಲನ್ನ, ಚಿಕ್ಕ ಡಬ್ಬನ ನೋಡಿ ಅಷ್ಟೇ. ಅಂದರೆ ರೋಗ ಏನಿದೆ ಗುರುತಿಸೋದು, ಅದಕ್ಕೆ ಬೇಕಾಗಿರೋದು ಒಂದು ಔಷಧಿ ಅಷ್ಟೇ. ನ್ಯೂಟ್ರಿಷನ್ ಎಲ್ಲ ಇಲ್ಲಿ ಗೊಬ್ಬರಗಳ ಮುಖಾಂತರ ಕೊಡ್ತಾ ಹೋಗೋದು. ಆವಾಗ ಗಿಡಗಳನ್ನು ನಾವು ಕೂಡ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತವೆ. ನೋಡಿ ಹೇಗೆ ಬರ್ತಾ ಇದೆ ಅಂದರೆ, ಈವನ್ ಬೇಸಲ್ಲಿ ಕೂಡ ನೋಡಿ ಸ್ಟೆಮ್ ಎಷ್ಟು ಸ್ಟ್ರಾಂಗಾಗಿ ಬರ್ತಾ ಇದೆ ಬರೋದು ಸಮೇತ ಗಮನಿಸಿ ಇಲ್ಲಿ. ಸೊ ಅಲ್ಲಿಂದ ಕೆಳಗಡೆಯಿಂದಲೂ ಮೊಗ್ಗುಗಳು ಪ್ರೊಡಕ್ಷನ್ ಇದೆ ನೋಡಿ. ಸೊ ಈ 2 ತಿಂಗಳಲ್ಲಿ ಇಷ್ಟು ಬದಲಾವಣೆ ತಂದಿದ್ದಾರೆ. ತುಂಬ ಸ್ವಚ್ಛವಾಗಿಟ್ಟಿದ್ದಾರೆ. ಜೈವಿಕ, ಸಾವಯವ, ರಾಸಾಯನಿಕ 3 ಕಾಂಬಿನೇಷನ್ ಮಾಡಿ ಮಾಡ್ತಾಯಿದ್ದಾರೆ. ಆದ್ದರಿಂದ ದಯವಿಟ್ಟು ಗುಲಾಬಿ ಬೆಳೆ ಅಂದರೆ ಇವೇ ಔಷಧಿಗಳು ನೋಡಿಬೇಕು. ಇಲ್ದಿರೆ ರೋಗ ತೋಟಿಗೆ ಬರಲ್ಲ, ಇಲ್ಲ ತ್ರಿಪ್ಸ ತೋಟಿಗೆ ಬರೋದು, ಅವೆಲ್ಲ ಬಿಟ್ಬಿಡಿ. ನೀವು ಯಾರಾದರೂ ಬಂದು ಈ ತೋಟದಲ್ಲಿ ಪರಿಶೀಲನೆ ಮಾಡಿರಿ. ನೀವು 10 ಹೂವು ಪರಿಶೀಲನೆ ಮಾಡಿದರೆ ಒಂದು ಹೂನಲ್ಲೂ ಒಂದು ತ್ರಿಪ್ಸ್ ಕಾಣೋದಿಲ್ಲ. ಎಲ್ಲೋ ಒಂದೊಂದು ಕಡೆ ತ್ರಿಪ್ಸ್ ಇದೆ. ಒಂದು ಸಾರಿ ರೋಗಕ್ಕೆ ಸ್ಪ್ರೇ ಮಾಡ್ತಾರೆ, ಇನ್ನೊಂದು ಸಾರಿ ತ್ರಿಪ್ಸ್ಗೆ ಸ್ಪ್ರೇ ಮಾಡ್ತಾರೆ, ಇನ್ಸೆಕ್ಟ್ಸ್ಗೆ. ಆ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಖರ್ಚು ಕಡಿಮೆ ಆಗಿದೆ. ಪ್ರೊಡಕ್ಷನ್ ರೆಗ್ಯುಲರೈಸ್ ಆಗಿದೆ. ನಿಯಮಿತವಾಗಿ ಅವ್ರಿಗೆ 50-60 kg ಹೂವು ಸಿಗ್ತಾ ಇದೆ. ಡೈಲಿ 50-60 kg ಸರ್ ಹೂವು ಸಿಗ್ತಾ ಇದೆ. ಮುಂಚೆ ಏನಂದರೆ 1 ಕ್ವಿಂಟಾಲ್ 2 ಕ್ವಿಂಟಾಲ್ ಒಂದೇ ಸಲ ಬಂದ್ಬಿಡೋದು. 10 ಜನ ಲೇಬರ್ ಇಡ್ಸ್ಕೊಂಡು ಒಂದು ಸಲಿಯಿಂದ ಬಿಡಿಸ್ಕೊಂಡು ಹೋಗ್ಬಿಡೋದು ಅಷ್ಟೇ. ಆಮೇಲೆ ನಿಲ್ಲಾಗೋ. ಆಮೇಲೆ 1 ತಿಂಗಳು ಬರೋಲ್ಲ, 20 ದಿವಸ ಕಟಿಂಗು, 1 ತಿಂಗಳು ರೆಸ್ಟು, ಆ ಥರ ಆಗೋಗುತ್ತೆ. ಸೊ ಬೆಲೆ ಏರಿಳಿತ ಆದ್ರೂ ಬ್ಯಾಲೆನ್ಸ್ ಆಗುತ್ತೆ ಕಂಟಿನ್ಯೂಸ್ ಪ್ರೊಡಕ್ಷನ್ ಇರೋದ್ರಿಂದ. ಗೊತ್ತಾಯ್ತಲ್ವ? ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ, ಸ್ವಲ್ಪ ನಿಮಗೆ ಪ್ರಾರಂಭದಲ್ಲಿ ರಿಸಲ್ಟ್ ಬರ್ದೇನೋ ಇರ್ಬೋದು, ಸ್ವಲ್ಪ ತಾಳ್ಮೆ ಬೇಕು ಅಂತ ಹೇಳಿದೆ. ಸೊ ನೀವು ತಾಳ್ಮೆಗೆ ನೋಡಿದ್ರೆ ನನ್ನ ಪ್ರಕಾರ ನಾನು ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ರಿಸಲ್ಟ್ ಬಂದಿದೆ. ನೀವು 6 ತಿಂಗಳು ಟೈಮ್ ಕೊಟ್ಟಿದ್ರು ಸರ್. ನಮ್ಮ ರೋಗ ಎಲ್ಲ ನೋಡಿಬಿಟ್ಟು 6 ತಿಂಗಳಾಗತ್ತೆ ಅಂತ ಹೇಳಿದ್ರು. ಅಂದರೆ ನಮ್ದು ಇದರಲ್ಲಿ ಟ್ರಿಪ್ಸು ಮೇಡ್ಸ್ ಎಲ್ಲ ನಿಮ್ಗೆ ತೋರಿಸ್ಬಿಟ್ಟು ನೀವು 6 ತಿಂಗಳಾಗತ್ತೆ ಸೆಟ್ ಆಗೋದು ಅಂದ್ರೆ ನೀವು ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾವು ತಂದು ಇದು ಮಾಡಿದ್ದು. ಅಂದರೆ ಒಂದು 2 ಕೋಟಾಗೆ ನಮಗೆ ರಿಸಲ್ಟ್ 120 ಕಿಲೋಮೀಟ್ರ್ ದೂರ ಬಂದು ನಿಜವಾಗ್ಲೂ ಈ ಚಳಿನಲ್ಲಿ ಇಬ್ನಿ ಬೆಳಿಗ್ಗೆ 8:30 ನನ್ನ ಶಾಪ್ ಹತ್ರ ಇವರು ಇವ್ರ ಸ್ನೇಹಿತರು ಸಂತೋಷ್ ಅಂತ ಇದೆ ಮುಳುಬಾಗ್ನವರು, ಇಬ್ಬರು ಜೊತೆಗೆ ಬರ್ತಾಯಿದ್ರು. ಇನ್ನು ಕೆಲವರು ಹಿಂದೇನು ನನ್ನ ಹತ್ರ ಬಂದಿದ್ದರು. ಐ ಥಿಂಕ್ ಆನೇಕಲ್ ಭಾಗದವರು ಅನಿಸುತ್ತೆ, ಆಮೇಲೆ ಆಂಧ್ರ ಭಾಗದವರು ಗುಲಾಬಿಗೆ. ನಾನು ಹೇಳಿದ್ದೆ ಇದಕ್ಕೆ ಸ್ವಲ್ಪ ತಾಳ್ಮೆ ಬೇಕು, ಯಾಕಂದರೆ ನೀವು ಒಂದೇ ಥರದ ಔಷಧಿಗಳನ್ನು ಅಭ್ಯಾಸ ಮಾಡಿರ್ತೀರಿ, ರೆಸಿಸ್ಟೆನ್ಸ್ ಬಂದಿರ್ತದೆ, ಇಮಿಡಿಯೇಟ್ ಬದಲಾಗಲ್ಲ. ಸಾಯಿಲ್ಗೆ ಟ್ರೀಟ್ಮೆಂಟ್ ಮಾಡಬೇಕು, ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಸರಿ ಹೋದ್ಮೇಲೆ ಮೇಲೆ ರಿಸಲ್ಟ್ ಬರುತ್ತೆ ಅಂತ. ತಾಳ್ಮೆ ಇರಲಿಲ್ಲ ಅವ್ರಿಗೆ, ಮತ್ತು ಅವ್ರದ್ದೇ ಆದ ದಾರಿಗೆ ಹೋಗಿರ್ಬೋದು. ಗಮನಿಸಿ, ನೀವು ವಿಡಿಯೋ ನೋಡ್ತಾ ಇದ್ದರೆ ನೀವು ಲಾಭದಾಯಕವಾಗಿ ಮಾಡ್ತಾ ಇದ್ದೀರಾ, ಎಷ್ಟು ಖರ್ಚು ಮಾಡ್ತಿದ್ದೀರಿ, ಎಷ್ಟು ಔಷಧಿಗಳು ಹೊಡಿತಾ ಇದ್ದೀರಿ ಅನ್ನೋದು ಮುಖ್ಯ. ಈ ರೀತಿ ಆರೋಗ್ಯವಾಗಿ ಬೆಳೆಯೋಕ್ಕೆ ಸಾಧ್ಯ ಆಗ್ತಿದೆಯಾ ನೋಡಿ. ಒಂದು ವ್ಯೂ ನೋಡಿ, ತೋಟದಲ್ಲಿ ಏರಿಯಲ್ ವ್ಯೂ ಅಂತ ತೋರಿಸ್ತೀನಿ ಹೇಗಿದೆ ಹೆಸರು ಅಂತ ಹೇಳ್ಬಿಟ್ಟು. ಖಂಡಿತ ಕಡಿಮೆ ರಾಸಾಯನಿಕಗಳನ್ನು ಬಳಸಿ ಗುಲಾಬಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ನನ್ನ ಕಾನ್ಫಿಡೆನ್ಸು ಇವರ ಶ್ರಮ ನೋಡಿಬಿಟ್ಟು ನನಗೆ ಜಾಸ್ತಿ ಆಯಿತು. ನಾನು ಹೇಳ್ತಲೇ ಇರ್ತೀನಿ ತುಂಬ ಶ್ರಮ ಹಾಕಬೇಕಾಗ್ತದೆ, ತಾಳ್ಮೆ ಬೇಕು ಅಂತ. ಬಟ್ ಇದನ್ನು ಅಳವಡಿಸ್ಕೊಂಡು ಇವ್ರು ಮಾಡಿದಾರಲ್ಲ, ಇಷ್ಟು ನೀಟಾಗಿ ಹೇಳಿದ ಪಾಯಿಂಟಲ್ಲಿ ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಗ್ರೇಟ್. ಕಂದಸ್ವಾಮಿಯವರ ಎಫರ್ಟು ಗಿಡಗಳಲ್ಲಿ ಎದ್ದು ಕಾಣಿಸ್ತಾ ಇದೆ ನೋಡಿ. ಆಸಕ್ತಿ ಬರುತ್ತೆ ಈ ಥರ ಬೆಳೆ ಇದ್ದಾಗ, ಇನ್ನೂ ಏನಾದರೂ ಮಾಡಬೇಕಂತ ಆಸಕ್ತಿ ಬರ್ತಾ ಇರ್ತದೆ. ಕೆಲವರು ನಿಮ್ಗಾಗಲೇ ಆಗಿರ್ಬೋದು, ಗಾಲ್ಸ್ ಎಲ್ಲ ಬಂದಿತ್ತು, ಗಿಡ ಒಣಗೋಗ್ತಾ ಇದೆ, ಎಲೆ ಎಲ್ಲ ಉದುರು, ಹಂಗಿದ್ದಾಗ
ನಾವು ಬೇಸಾಯ ಮಾಡೋದಕ್ಕೆ ಮನಸ್ಸಿರಲ್ಲ, ಆಸಕ್ತಿ ಇರಲ್ಲ. ತೋಟದಲ್ಲಿ ಏನಪ್ಪ ಏನೋ ಔಷಧಿ ಹೊಡೆದ್ರು ರಿಸಲ್ಟ್ ಬರ್ತಿಲ್ಲ, ಏನು ಗೊಬ್ಬರ ಎಲ್ಲರದ್ದು ಸಮಸ್ಯೆ ಇದೆ. ಗ್ರೋತ್ ಬರ್ತಿಲ್ಲ, ಚಿಗುರು ಬರ್ತಿಲ್ಲ, ಹೊಸ ಗ್ರೋತ್ ಬರ್ತಿಲ್ಲ ಅಂತಲೇ ಕೇಳ್ತಾ ಇರ್ತೀರಿ. ನೋಡಿ ಎಷ್ಟು ಹೊಸ ಗ್ರೋತ್ ಇದೆ ಇದನ್ನ ಗಮನಿಸಿ. ವೀಡಿಯೋದಲ್ಲಿ ಕವರ್ ಮಾಡಿ ತೋರಿಸ್ತೀನಿ. ಇಷ್ಟೇ ಸ್ನೇಹಿತರೆ, ತಾಳ್ಮೆ ಬೇಕು. ಈಗ ಎಷ್ಟೆಷ್ಟೋ ತಪ್ಪುಗಳು ಮಾಡಿದ್ದೀವಿ, ಅವು ಓವರ್ ನೈಟ್ 1 ತಿಂಗಳು 2 ತಿಂಗಳಲ್ಲಿ ಸರಿ ಹೋಗಲ್ಲ. ಮೇಯ್ನು ನಾನು ಯಾವಾಗಲೂ ಇನ್ಸಿಸ್ಟ್ ಮಾಡಿ ಹೇಳೋದು ಮಣ್ಣಿನ ಆರೋಗ್ಯ ಚೆನ್ನಾಗಿದ್ದರೆ ಬೆಳೆ ನೀವು ಮೇಲೆ ಯಾವುದಾದ್ರೂ ಬೆಳೀಲಿ ಚೆನ್ನಾಗಿ ಬರುತ್ತೆ. ಮೊದಲು ಅದಕ್ಕೆ ಪ್ರಾಮುಖ್ಯತೆ ಕೊಡಿ. ನಾವು 7-8 ಔಷಧಿ ಒಂದು ಸರಿ ಮಿಕ್ಸ್ ಮಾಡಿ ಎಲೆಗಳಿಗೆ ಸ್ಪ್ರೇ ಮಾಡಿದಾಗ 10% ಗಿಡ ಹೀರ್ಕೊಳ್ತದೆ, 90% ಇಲ್ಲಿ ಬಿದ್ದೋಗ್ತದೆ ಕೆಳಗಡೆ. ಅಲ್ಲಿ ಮಣ್ಣು ಎಷ್ಟು ಹಾಳಾಗ್ತದೆ ಗೊತ್ತಾ ಔಷಧಿಗಳೆಲ್ಲ ಬಿದ್ದಾಗ. ಅದೇ ತೊಂದರೆ ಆಗಿದ್ದು. ಔಷಧಿ ಹೊಡೆದ್ರೆ ಕೂಡ 4 ದಿವಸನೇ ಸಲ ಅದು ಕೆಲಸ ಮಾಡೋದು. ಮತ್ತೆ ರಿಪೀಟ್ ಮಾಡಿ ಮತ್ತೆ ರಿಪೀಟ್ ಕೆಮಿಕಲ್ಸ್ ಹೋಗ್ತಾ ಇತ್ತು. ಇವಾಗ ಮೊನ್ನೆ ನಾನು ಕಡಿಮೆ ಇವಾಗ ಮೊನ್ನೆ ನಾನು ಟ್ರಿಪ್ಸ್ಗೆ ಒಂದೇ ಬಾಟ್ಲ್ ಹೊಡೆದಿರೋದು ಗಾಡ್ರಾಜ್ ಅವ್ರದ್ದು. ಇವಾಗ 15 ದಿವಸ ಏನೋ ಆಗ್ತಾ ಇದೆ ನೋಡಿ, 15 ದಿವಸ ಆಗಿದೆ. ಅದು ಒಂದೇ ಬಾಟ್ಲು ಹುಡುಕ್ಬೇಕು. 6 ತಿಂಗಳಿಂದ ಹೋಗಿಲ್ಲ. 6 ತಿಂಗಳಿಂದ ವಿಡಿಯೋ ನೋಡ್ತಿದ್ರೆ ಬಂದು ಚೆಕ್ ಮಾಡಿ ಬೇಕಾದ್ರೆ ಟ್ರಿಪ್ಸ್ ಇದೆಯಾ ಅಂತ. ನೀವು ಖಂಡಿತವಾಗ್ಲೂ ನಾನೇ ಹುಡುಕ್ತಾ ಇದ್ದೀನಿ, ಆಗ್ಲಿಂದ ಕವರ್ ಮಾಡಬೇಕು ಅಂತ ಟ್ರಿಪ್ಸ್ ಸಿಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ಸಂತೋಷ ಆಯಿತು. ಸ್ನೇಹಿತರೆ, ಹಿಂಗೆ ಒಬ್ಬರಿಂದ ಒಬ್ರಿಗೆ ಸ್ಫೂರ್ತಿ. ಈಗ ಕಂದಸ್ವಾಮಿಯವರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರೆ ನೀವು ಸ್ಫೂರ್ತಿ ತಗೊಳ್ಳಿ. ನಿಮ್ಮ ಊರುಗಳಲ್ಲೇ, ನಿಮ್ಮ ಸಮೀಪದ ಅಂಗಡಿಗಳಲ್ಲೇ ಸಿಗುತ್ತೆ ಔಷಧಿಗಳು. ನಾನು ವೀಡಿಯೋಗಳು ಕವರ್ ಮಾಡಿ ಹೇಳಿದ್ದೀನಿ, ಇಂಥ ರೋಗಕ್ಕೆ ಇಂಥ ಔಷಧಿ ಅಂತ ತೊಗೊಂಡು ಸಿಂಗಲ್ಲಾಗಿ ಬಳಸಿ ಸ್ನೇಹಿತರೆ. ಎಲ್ಲೂ ಊರು ಬಿಟ್ಟು ಊರಿಗೂ ಹೋಗಬೇಕಾಗಿಲ್ಲ, ನೀವು ನಿಮ್ಮ ಊರಿನ ಅಂಗಡಿಗಳಲ್ಲೇ ಸಿಗುತ್ತೆ. ಈಗ ನೋಡಿ, ಇದು ಸ್ನೇಹಿತರೆ 8 ತಿಂಗಳ ಹಿಂದ್ಗಡೆ ಅವರು ಬೇರೆ ಕಡೆಯಿಂದ ಗಿಡನ ಕಟ್ ಮಾಡಿರೋ ಬುಡ ತಂದು ಶಿಫ್ಟ್ ಮಾಡ್ಕೊಂಡಿರೋದು. ಸರ್ವೆ ಮಾಡಿದಾಗ ಜಮೀನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ತಂದು ಶಿಫ್ಟ್ ಮಾಡ್ಕೊಂಡಿರೋದು. ಇದು ಸಮೇತ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಓವರಾಲಾಗಿ ಹೂವಿನ ಕ್ವಾಲಿಟಿ, ಈ ರೇಟುಗಳು, ಮಾರ್ಕೆಟ್ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಈಗ ಹೂವು ತಗೊಳ್ತಾ ಇದ್ದೀರಲ್ಲ, ಮಾರ್ಕೆಟ್ ಅಂದರೆ ಸರ್ ಕ್ವಾಲಿಟಿ ಇದ್ದರೆ ರೇಟ್ಗಳು ಚೆನ್ನಾಗಿ ಹೋಗುತ್ತೆ. ಮೈನ್ ಕ್ವಾಲಿಟಿ ಇರಬೇಕು ನಮಗೆ. ಹೂ ಸೈಜ್ ಬರಬೇಕು, ಸ್ಟಿಮ್ ಬರಬೇಕು. ಇವಾಗ ನಮ್ಮದ್ರಲ್ಲಿ ಎಲ್ಲನೂ ಇದೆ. ಒಂದು 20 ರೂಪಾಯಿ 30 ರೂಪಾಯಿ ಜಾಸ್ತಿನೇ ಇರುತ್ತೆ ರೇಟು. ರೈಟಾಗಿದ್ದಾವೆ ಕಲರ್ ನೋಡಿ, ನೀವು ವಿಡಿಯೋದಲ್ಲಿ ಗಮನಿಸ್ಬೋದು. ರೋಗ ಬಂದಿದೆ ಅಲ್ಲಲ್ಲಿ ಒಂದು ಎಲೆಗಳಲ್ಲಿ ಡೌನಿ ಮಿಲ್ಡ್ಯೂ ರೋಗ. ನನ್ನ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ ಥರ ರೋಗ ಲಕ್ಷಣ ಕಾಣಿಸ್ಕೊಂಡಿದೆ ಎಲೆಗಳಲ್ಲಿ. ಬಟ್ ಮೊದಲು ಇವ್ರು ಹೇಳ್ತಾ ಇದ್ರು ಇಡೀ ಎಲೆಗೆ ಹಂಗೆ ಸ್ಪ್ರೆಡ್ ಆಗಿ ಹೋಗ್ಬಿಡೋದು. ಒಂದೇ ನೈಟ್ ಸರ್, ಒಂದೇ ನೈಟಲ್ಲಿ ಫುಲ್ ಇಲ್ಲಿಂದ ಲಾಸ್ಟ್ಗೆ ಹೋಗ್ಬಿಡ್ತಾ ಇತ್ತು. ಅವಾಗ ನಾವೇನು ಮಾಡೋದಂದರೆ, ಇವಾಗ ಹೋಗ್ತೀವಿ ಅಂಗಡಿಗೆ, 1 kg ಕೊಡ್ತಾರೆ. ಇವಾಗ ಆಂಡ್ರೇಕಾಲ್ 1 kg ಕೊಡ್ತಾರೆ, ಇಲ್ಲಾಂದ್ರೆ M45 1 kg ಕೊಟ್ಟರೆ ರೋಗ ಜಾಸ್ತಿ ಇದೆ, ಡಬಲ್ ಡೋಸಲ್ಲಿ ಹೊಡಿಬೇಕು, ಇಲ್ಲಾಂದರೆ ಕಂಟ್ರೋಲ್ಗೆ ಬರಲ್ಲ. ಖಂಡಿತ ಇದೇ ತಪ್ಪು ಫ್ರೆಂಡ್ಸ್. ನೀವು ಎಷ್ಟೇ ಸೀರಿಯಸ್ ಆಗಿರ್ರಿ, ನಿಮಗೆ ಶುಗರ್ ಮತ್ತೊಂದಕ್ಕೋ ಇಷ್ಟು mg ಮಾತ್ರೆ ಕೊಡಬೇಕು ಅಂತಂದರೆ, ಈಗ ಫೀವರ್ ಇದೆ ಅಂದರೆ ಯಾವುದಾನ ಆಂಟಿಬಯೋಟಿಕ್ ಅಷ್ಟೇ ಡೋಸ್ ಕೊಡಬೇಕು. ರೋಗ ಜಾಸ್ತಿ ಇದೆ ಅಂತ ಡಬಲ್ ಡೋಸ್ ಕೊಡೋದಕ್ಕಾಗಲ್ಲ. ಹಾಗೆಯೇ ಒಂದು ಯಾವುದಾದ್ರೂ ಶಿಲೀಂಧ್ರನಾಶಕ, ಕೀಟನಾಶಕ 1 ಲೀಟ್ರಿಗೆ ಇಷ್ಟೇ ಮಿಲಿ ಅಂದರೆ ರೋಗ ಯಾವ ಪ್ರಮಾಣದಲ್ಲೇ ಇರಲಿ ಅಷ್ಟೇ ಮಿಲಿ ಕೊಡಬೇಕು. ರೋಗ ಜಾಸ್ತಿ ಇದೆ ಅಂತ ಡಬಲ್ ಕೊಡೋದಲ್ಲ, ಅದು ಸೈಡ್ ಎಫೆಕ್ಟ್ ಆಗ್ತಾ ಹೋಗ್ತದೆ. ಇದು ನೋಡಿ, ಈಗ ನೀವು ಎಷ್ಟು ಆರೋಗ್ಯವಾಗಿದೆ, ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಗಿಡಗಳಿಗೆ ಏನು ಬೇಕೋ ಅದನ್ನು ಪೋಷಣೆ ಕೊಟ್ಟು ರೋಗನ ಪ್ರಾರಂಭದಲ್ಲೇ ಗುರುತಿಸಿ ಅದಕ್ಕೆ ಬೇಕಾದ ಔಷಧಿನ ಒಂದೇ ಸಿಂಗಲ್ಲಾಗಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾಗಿ ರಿಸಲ್ಟ್ ಬರ್ತಾ ಇದೆ. ಇದು ನೋಡಿದ್ರಲ್ಲ ಸ್ನೇಹಿತರೆ, ಕಂದಸ್ವಾಮಿ ಅವರ ಅನುಭವ. ಈಗ ನೋಡಿ, ಅವ್ರದ್ದು ಬಿಲ್ಗಳು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಸೊ ನವಂಬರ್ ಕೊನೆಯಲ್ಲಿ ಬಂದಿದ್ದು, ಡಿಸೆಂಬರ್ ಮತ್ತು ಜನವರಿ ತಿಂಗಳ ಔಷಧಿಗಳ ಖರ್ಚು ಅವ್ರಿಗೆ ಆಗಿರೋದು ಬಯೋಗೇರ್ ಸಿಸ್ಟಮು ಎಲ್ಲ ಸೇರಿ 30,000 ಪ್ಲಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ದುಂದು ವೆಚ್ಚ ಮಾಡ್ದೇ ನೀವು ಜನರಲ್ಲಾಗಿ ಎಲ್ಲ ಬೆಳೆಗಳಿಗೂ ಬಳಸೋಂಥ ಔಷಧಿಗಳೇ ಬಿಲ್luಗಳನ್ನ ಬೇಕಾದ್ರೆ ನೀವು ಪರಿಶೀಲನೆ ಮಾಡಿ. ಈ ಥರ ಔಷಧಿಗಳನ್ನು ಬಳಸ್ಕೊಂಡೇ ನೀವು ಈ ಬೆಳೆನಲ್ಲಿ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನ ನಿವಾರಣೆ ಮಾಡ್ಕೋಬೋದು. ಎಲ್ಲ ಗೊಬ್ಬರದ ಅಂಗಡಿಲಿ ಸಿಗೋವಂಥ ಗೊಬ್ಬರಗಳನ್ನೇ ಬಳಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮ್ಮ ಸ್ನೇಹಿತರು ಗುಲಾಬಿ ಬೆಳೆಯೋರು, ತುಂಬ ಕಷ್ಟದಲ್ಲಿರೋರು, ನಿರಂತರವಾಗಿ ನಷ್ಟ ಅಂತಿರೋರು, ಯಾಕೆ ಗ್ರೋತ್ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆಲ್ಲ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.